ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಗ್. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾರದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅಕ್ರೂರ ಕಂಸನ ಧನುರ್ಯಾಗವನ್ನು ನಿಮಿತ್ತ ಮಾಡಿಕೊಂಡು ಕೃಷ್ಣನಿಗೆ ಆಮಂತ್ರಣವನ್ನು ಕೊಡಬೇಕು ಅಂತನ್ನುವ ಉದ್ದೇಶದಿಂದ ಅಕ್ರೂರ ತಾನು ಗೋಕುಲಕ್ಕೆ ಬಂದಿದ್ದಾನೆ. ಕೃಷ್ಣನನ್ನು ಕರೆದುಕೊಂಡು ಹೋಗಬೇಕು ಅಂತನ್ನುವ ಉದ್ದೇಶದಿಂದ. ಆಗ ಕೃಷ್ಣನಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೆ. ಬಲರಾಮ ಕೃಷ್ಣ ಇಬ್ಬರೂ ಕೂಡಿ ಆ ಅಕ್ರೂರನ್ನು ಎಬ್ಬಿಸ್ತಾರೆ, ಆತಿಥ್ಯವನ್ನು ಮಾಡ್ತಾರೆ. ಆತಿಥ್ಯವನ್ನು ಮಾಡಿ ಬಂದಿದ್ದ್ಯಾಕೆ ಏನು ಅಂತ ಎಲ್ಲ ಕೇಳ್ತಾರೆ. ಆಗ ತೇನಾರ್ಥಿತ ಸಪತಿ ಗಂಧಮದಾತ್ರಿವಿಕ್ರ ಇಷ್ಟು ಆಗಿದೆ. ಆದಾಗ ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಕೂಡಿ ಮತ್ತು ಅಕ್ರೂರನಿಗೆ ಎಲ್ಲ ವಿಧವಾದ ಕುಶಲ ಯೋಗಕ್ಷೇಮಗಳನ್ನು ಕೇಳಿದ ತರುವಾಯ ಅಕ್ರೂರ ಹೇಳ್ತಾನೆ, ಕಂಸ ಧನುರ್ಯಾಗವನ್ನು ಹೂಡಿದ್ದಾನೆ, ಹಾಗಾಗಿ ನೀವು ಬರಬೇಕು ಅಂತ ಆಮಂತ್ರಣಗಾಗಿ ನನ್ನನ್ನು ಕೊಟ್ಟು ಕಳಿಸಿದ್ದಾನೆ, ಹಾಗಾಗಿ ಬನ್ನಿ ಅಂತಂದಾಗ ರಥದಲ್ಲಿ ಏರಿಕೊಂಡು ತಾವೆಲ್ಲ ಭಾಗವತದಲ್ಲಿ ಅನೇಕ ಕಥೆಗಳಿವೆ. ಗೋಪಿಕಾ ಸ್ತ್ರೀಯರು ಬರ್ತಾರೆ, ಬಿಡುವುದೇ ಇಲ್ಲ, ಸಮಾಧಾನ ಮಾಡ್ತಾನೆ ಕೃಷ್ಣ. ಅನಂತರದಲ್ಲಿ ಅಲ್ಲಿಂದ ಗೋಕುಲವನ್ನು ಬಿಟ್ಟು ಹೋಗ್ತಾರೆ ಮುಂದೆ ಅಂತ ಹೋದಾಗ ಅಲ್ಲಿ ಮಧ್ಯಾಹ್ನ ಸ್ನಾನವನ್ನು ಮಾಡಿ ಅರ್ಘ್ಯವನ್ನು ಕೊಡಬೇಕು ಅಂತ ಹೇಳಿ ಅಕ್ರೂರ ತಾನು ರಥದಿಂದ ಇಳಿದು ಯಮುನಾ ನದಿಯಲ್ಲಿ ಮುಳುಗಿ ಹಾಕ್ತಾನೆ. ಮುಳುಗಿ ಹಾಕಿದಾಗ ಪ್ರತಿನಿತ್ಯ ಅವನ ಮಂತ್ರದ ಸಾಮರ್ಥ್ಯ ಎಷ್ಟು ವಿಚಿತ್ರ ಇತ್ತು ಅಂದರೆ, ಪ್ರತಿನಿತ್ಯ ಅವನು ಸ್ನಾನ ಮಾಡಿದಾಗ ಶೇಷದೇವರು ಪ್ರತ್ಯಕ್ಷರಾಗ್ತಾ ಇದ್ರು ಅಂತೆ. ಇವತ್ತು ಕೃಷ್ಣ ಸಮೇತನಾದ ಶೇಷದೇವರು ಪ್ರತ್ಯಕ್ಷರಾಗ್ತಾ ಇದ್ದಾರೆ. ಹಾಗಾದರೆ ಕೃಷ್ಣ ಹೊರಗಿದ್ದ ಇಷ್ಟೊತ್ತಿನವರೆಗೂ ರಥದಲ್ಲಿ ಕೂತಿದ್ದ, ಹಾಗಾದರೆ ರಥದಲ್ಲಿ ಇದ್ದಾನೋ ಇಲ್ಲೋ ಅಂತ ಹೇಳಿ ತಾನು ಹೊರಗೆ ನೋಡಿದರೆ ಅಲ್ಲೂ ಪರಮಾತ್ಮ ಇದ್ದಾನೆ. ಪ್ರಾಪ್ಯಾಥ ಚಾಧಯ ಗೃಹಂ ಧನುರೀಶದತ್ತಂ ಕೃಷ್ಣ ಪ್ರಗಕ್ಷ್ಯ ಜಗೃಹೇ ಸಕಲೈರವದ್ಯಂ ಕಾಂಸಂಸ ನಿತ್ಯ ಪರಿಪೂರ್ಣ ಸಮಸ್ತ ಶಕ್ತಿ. ಸರಿ. ಶ್ರುತ್ವಾರ ಕಂಸರುಧಿ ಸಂಸ್ಥಿತಂ ಅಬ್ಜನಾಭಃ ಪ್ರಾತಸ್ತು ಗೋಪಸಹಿತೋ ರಥಮಾರುರೋಹ ರಾಮಶ್ವ ಫಲ್ಪತನಯಾಭಿಯುತೋ ಜಗಾಮ ಯಾನೇನ ತೇನ ಯಮುನಾ ತಟಮವ್ಯಯಾತ್ಮ. ಆ ಪರಮಾತ್ಮ ಯಮುನಾ ತಟದಲ್ಲಿ ಮುಳುಗಿದ್ದಾನೆ. ಸಂಸ್ಥಾಪ್ಯತೋ ರಥವರೇ. ಬಲರಾಮ ಕೃಷ್ಣ ಇಬ್ಬರೂ ರಥದಲ್ಲಿ ಇದ್ದಾರೆ. ಹಾಗೆ ಒಳಗಡೆಯೂ ಕಾಣ್ತಾ ಇದ್ದಾರೆ. ಮುಳುಗಿ ಹಾಕಿ ನೋಡ್ತಾನೆ, ಕೃಷ್ಣ ಬಲರಾಮರಿದ್ದಾರೆ. ಕೃಷ್ಣ ಸ್ವಯಂ ಸಾಕ್ಷಾತ್ ಪರಮಾತ್ಮ, ಬಲರಾಮ ಶೇಷದಲ್ಲಿ ಮಲಗಿದ ಕೃಷ್ಣ ಕಾಣ್ತಾ ಇದ್ದಾನೆ. ಹಾಗಾದರೆ ಹೊರಗೆ ಇಲ್ಲನು ಅಂತ ನೋಡಿದರೆ
ಅಲ್ಲೂ ಕೃಷ್ಣ ಇದ್ದಾನೆ. ಹಾಗಾದರೆ ಒಳಗಿದ್ದಾನೇನೋ ಅಂತ ಮತ್ತೆ ಮುನಿಗೆ ಹಾಗೆ ನೋಡುತ್ತಾನೆ, ಅಲ್ಲೂ ಕೃಷ್ಣ ಇದ್ದಾನೆ. ಎರಡೂ ಕಡೆಗೂ ಕೃಷ್ಣ ಅವನಿಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಎಷ್ಟು ಅಮೋಘ! ನೀರಿನಲ್ಲಿಯೂ ಪರಮಾತ್ಮ. ಅದಕ್ಕೆ ನಿತ್ಯಂ ಹಿ ಶೇಷಂ ಅಭಿಪಶ್ಯತಿ ಮಂತ್ರ ಸಿದ್ಧ ಮಂತ್ರ. ಅವನಿಗೊಂದು ಮಂತ್ರ, ಆ ಮಂತ್ರದ ತಪಸ್ಸಿನಿಂದ ತಾನು ಶೇಷದೇವರನ್ನು ಪ್ರತಿನಿತ್ಯ ಕಾಣ್ತಾ ಇದ್ದ. ದಾನೇಶ್ವರ ಸತತದ ದೃಶೇ ಹರಿಂಚ. ಆದರೆ ಇವತ್ತು ದೇವರನ್ನು ಕಂಡ. ಅಗ್ರೇಹಿ ಬಾಲತನು, ಬಾಲರೂಪದಲ್ಲಿ ಕೃಷ್ಣ ಕಂಡ. ಹೊರಗಡೆ ಕೃಷ್ಣಂ ಕಿಂ ನಾಸ್ತಿ, ಹೊರಗೆ ಕೃಷ್ಣ ಇಲ್ಲೇನು ಹಾಗಾದರೆ ಅಂತ ನೋಡಿದರೆ ಅಲ್ಲೂ ಕೃಷ್ಣ ಇದ್ದಾನೆ. ತತ್ರಾಪಿ ಕೃಷ್ಣಮವಿವೀಕ್ಷ ಪುನರ್ನಿಮಿಜ್ಯ. ಮತ್ತೆ ಮುನಿಗೆ ಹಾಕ್ತಾನೆ, ಮತ್ತೆ ಅಲ್ಲಿ ಕೃಷ್ಣ ಕಾಣ್ತಾನೆ. ಹೊರಗೆ ಕೃಷ್ಣ, ಒಳಗೆ ಕೃಷ್ಣ, ಎಲ್ಲ ಕಡೆಗೆ ದೇವರು ಅಕ್ರೂರನಿಗೆ ದರ್ಶನ ಕೊಡ್ತಾ ಇದ್ದಾನೆ. ಪರಮಾದ್ಭುತ, ಅಮೋಘ. ಅದನ್ನು ನೆನೆಸಿ ನೋಡಿ ಚಿಂತನೆ ಮಾಡ್ತಾ ಶೇಷೋರು ಭೋಗಶಯನಂ ಪರಮಂ ದದರ್ಶ. ಶೇಷದೇವರನ್ನು ಹಾಸಿಗೆ ಮಾಡಿಕೊಂಡು ಪರಮಾತ್ಮ ಮಲಗಿದ ರೂಪವನ್ನು ತೋರಿಸ್ತಾನೆ. ಬ್ರಹ್ಮೇಶ ಶಕ್ರ ಮುಖದೇವ ಮುನೀಂದ್ರ ವೃಂದ ವಂದಿತಾಂಗ್ರಿ ಯುಗಲ ಮಿಂದಿರಯ ಸಮೇತಂ. ಬ್ರಹ್ಮದೇವರು, ಶೇಷದೇವರೇ ಮೊದಲಾದಂತಹ ಎಲ್ಲರೂ ಕೂಡ ಪರಮಾತ್ಮನ ಪಾದಕಮಲಗಳನ್ನು ಯಾವಾಗಲೂ ಆರಾಧನೆ ಮಾಡ್ತಾ ಇರ್ತಾರೆ. ಅಂತಹ ಬ್ರಹ್ಮಾದಿ ದೇವತೆಗಳಿಂದ ವಂದಿತವಾದ ಪಾದ ಕಮಲಗಳುಳ್ಳಂತಹ ಪರಮಾತ್ಮನನ್ನು ತಾನು ಅಕ್ರೂರ ಕಾಣ್ತಾ ಇದ್ದಾನೆ. ಅಂದರೆ ವಿಚಾರ ಮಾಡ್ರಿ, ಅಕ್ರೂರ ದೇವರನ್ನ ಕಂಡ, ಇದೇನು ಆಶ್ಚರ್ಯಪಡುವ ಕಾರಣವಿಲ್ಲ ಅಂತನ್ನುವಂತೆ ಇಲ್ಲ. ಬ್ರಹ್ಮಾದಿ ದೇವತೆಗಳು ಯಾವ ಪರಮಾತ್ಮನ ಪಾದ ಕಮಲಗಳನ್ನು ಆಶ್ರಯಿಸಿಕೊಂಡು ಸುಖವಾಗಿ ಇರ್ತಾರೋ ಅಂಥ ಬ್ರಹ್ಮಾದಿ ದೇವತೆಗಳಿಂದ ಗೋಚರ ಆಗದೇ ಇದ್ದ ಪರಮಾತ್ಮ ಅಕ್ರೂರನಿಗೆ ಕಾಣ್ತಾ ಇದ್ದಾನೆ ಅಂತ. ಬ್ರಹ್ಮೇಶ ಚಕ್ರಮುಖ ದೇವ ಮುನೀಂದ್ರ ವೃಂದ ಸಂವಂದಿತಾಂಗ್ರಿ ಯುಗ ಮಿಂದಿರಯ ಸಮೇತಂ. ಹಾಗಾಗಿ ಅಷ್ಟು ಅದ್ಭುತವಾದಂತಹ ಆ ಪರಮಾತ್ಮನ ರೂಪವನ್ನು ತಾನು ಕಂಡಿದ್ದಾನೆ. ಕಂಡು ಸ್ತೋತ್ರ ಮಾಡ್ತಾನೆ. ಅಕ್ರೂರ ಸ್ತೋತ್ರ ಮಾಡ್ತಾನೆ ಪರಮಾತ್ಮನಿಗೆ. ಶುತ್ವಾ ವರಸ್ತುತಿಂ ಅವ್ಯಯಮಬ್ಜನಾಭಂ ಸೋಂತರ್ಹಿತೆ ಭಗವತಿ ಸ್ವಕಮಾರುರೋಹ ಯಾನಂ ಸತೇನ ಸಹಿತೋ ಭಗವಾನ್ ಜಗಾಮ ಸಾಯಂ ಪುರಿಂ ಸಹಬಲೋ ಮಥುರಾಂ ಅನಂತಹ. ಸ್ತೋತ್ರ ಮಾಡಿಸಿಕೊಂಡು ಮತ್ತೆ ಬಲರಾಮ, ಅಕ್ರೂರ, ಕೃಷ್ಣ ಇಬ್ಬರು ಎಲ್ಲರೂ ರಥವನ್ನು ಏರಿ ಅಲ್ಲಿ ಮಥುರಾಪಟ್ಟಣವನ್ನು ಪ್ರವೇಶ ಮಾಡಿದ್ದಾನೆ ಭಗವಂತ. ಯಾವ ಧನುರ್ಯಾಗವನ್ನು ಕೃಷ್ಣನನ್ನು ಬಲರಾಮನನ್ನು ಕರೆದುಕೊಂಡು ಬರಬೇಕು ಅಂತ ಅಕ್ರೂರನಿಗೆ ಕಂಸ ಕಳಿಸಿಕೊಟ್ಟಿದ್ದನೋ, ಆ ಉದ್ದೇಶ ಇತ್ತೋ ಆ ಉದ್ದೇಶವನ್ನು ಪರಮಾತ್ಮ ಪೂರ್ಣ ಮಾಡಿ ಅಕ್ರೂರನ ಜೊತೆಗೆ ಮಥುರಾಪಟ್ಟಣವನ್ನು ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿದ ಮೇಲೆ ಅಲ್ಲಿ ಎಲ್ಲರೂ ತಮ್ಮ ಮನೆಗೆಲ್ಲ ಸೇರಿದರು. ಆದರೆ ಕೃಷ್ಣನ ಗೆಳೆಯರು ಮಥುರಾಪಟ್ಟಣ, ನಾವು ಸಣ್ಣ ಹಳ್ಳಿಯಿಂದ ಒಂದು ಉತ್ತಮ ಗ್ರಾಮಕ್ಕೆ, ಉತ್ತಮ ಊರಿಗೆ, ಶಹರಿಗೆ ಹೋದಾಗ ನೋಡಿ ಬರಬೇಕು ಅಂತ, ಹುಬ್ಳಿ ಮಂದಿ ಬೆಂಗಳೂರಿಗೆ ಹೋದಾಗ ನೋಡಬೇಕು, ಮುಂಬೈಗೆ ಹೋದಾಗ ಮುಂಬೈ ನೋಡಿ ಬರಬೇಕು ಅಂತ ನಾವು ಹೆಂಗೆ ಅಂದ್ಕೊಂಡಿರ್ತೇವೋ ಹಾಗೆ ಈ ಗೋಕುಲದಲ್ಲಿ ಇದ್ದಂತಹ ಎಲ್ಲ ಗೊಲ್ಲರು ಕೃಷ್ಣ ಸೇರಿಕೊಂಡು ಮಥುರಾಪಟ್ಟಣಕ್ಕೆ ಹೋಗಿದ್ದಾರೆ. ಅವರೆಲ್ಲರೂ ನಾವು ಮಥುರಾವನ್ನು ನೋಡಬೇಕು ಅಂತಂದಾಗ ಸರಿ ಅಂತ ಹೇಳಿ ತಾನು ಗೆಳೆಯರಿಂದ ಸೇರಿಕೊಂಡು ಮಥುರಾಪಟ್ಟಣವನ್ನು ಸಂಚಾರ ಮಾಡಬೇಕು, ತಿರುಗಬೇಕು ಅಂತ ತಿರುಗ್ತಾ ಇದ್ದಾನೆ. ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಕೃಷ್ಣನ ಗುಣಗಾನವನ್ನು ಕೇಳ್ತಾ ಇದ್ದ ಜನರು ಸ್ವಯಂ ಕೃಷ್ಣನ ದರ್ಶನವಾಗ್ತದೆ ಅಂತ ಹೇಳಿ ಎಲ್ಲ ಮೇಲೆ ಮಹಡಿಗಳ ಮೇಲೆ ನಿಂತು ಕೃಷ್ಣನನ್ನು ಕಾಣ್ತಾ ಇದ್ದಾರೆ, ಕೃಷ್ಣನನ್ನು ನೋಡ್ತಾ ಇದ್ದಾರೆ, ಕೃಷ್ಣನನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಇಷ್ಟು ನಡೀತಾ ಇದೆ. ಆಗ ಪ್ರತಿನಿತ್ಯ ಒಂದು ಆನೆ ಮೇಲೆ ಒಬ್ಬ ಮನುಷ್ಯ ಅಗಸದವನು ಏನು ಬಟ್ಟೆಯನ್ನು ರಾಜನಿಗಾಗಿ ರಾಜನ ಬಟ್ಟೆಯನ್ನು ಒಗೆದುಕೊಂಡು ಬಂದು ಇಸ್ತ್ರಿ ಮಾಡಿ ಆ ರಾಜನಿಗೆ ಪ್ರತಿನಿತ್ಯ ಕೊಡುವಂತಹ ಒಬ್ಬ ವ್ಯಕ್ತಿ ಆ ಅಗಸ ಆ ರಾಜನ ಬಟ್ಟೆಯನ್ನು ತೆಗೆದುಕೊಂಡು ಹೋಗ್ಬೇಕು. ರಾಜ ಯಾರು? ಕಂಸ. ಆ ಕಂಸನ ಬಟ್ಟೆಯನ್ನು ತೆಗೆದುಕೊಂಡು ಹೋಗಬೇಕು ಅಂದರೆ ಅದೊಂದು ಮರ್ಯಾದೆ. ಎಲ್ಲಿ ಕೂಡ್ತಿದ್ದವ ಆನೆ ಮೇಲೆ ಕೂತು ಆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಒಗೆದು ತಂದು ಕೊಡುವುದು.
ಆಗ ಇವರೆಲ್ಲ ಹಳ್ಳಿ ಮಂದಿ ಹಳ್ಳಿ ಬಟ್ಟೆ ಹಾಕ್ಕೊಂಡಿದ್ರು. ಕೃಷ್ಣ ಆ ಬಟ್ಟೆ ಚೆನ್ನಾಗಿದೆ, ಅದನ್ನು ನಮಗೆ ಕೊಡಿಸು ಅಂತ ಎಲ್ಲರೂ ಗೆಳೆಯಂದ್ರೆ ಕೇಳಿದಾಗ ಅದನ್ನು ಕೊಡು ಅಂತಂದರೆ ಕೊಡೋದಿಲ್ಲ ಅಂತಂದು ಇವನು. ರಾಜನ ಬಟ್ಟೆ ನೀವೇನು ಹಾಕೋತಿರೋ ಹಳ್ಳಿ ಹುಡುಗರು ನಡ್ರಿ ಅಂತಂದಾಗ ಆಗ ಕಪಾಳಿಗೊಂದು ಹೊಡೆದು ತಳಗೆ ಬೀಳಿಸಿ ಅವನನ್ನು ಕೊಂದು ಹಾಕಿ ಆ ಕಂಸನ ಬಟ್ಟೆಗಳೇನಿದ್ವೋ ಅಂದರೆ ರಾಜರ ಹಾಕುವ ಬಟ್ಟೆಗಳನ್ನೆಲ್ಲ ತನ್ನ ಗೆಳೆಯರಿಗೆ ಕೊಟ್ಟು ವೈಭವದಿಂದ ಇದನ್ನು ಹಾಕಿಕೊಳ್ಳ್ರಿ ಅಂತ ಹೇಳಿ ಹಾಕಿಸಿಕೊಂಡು ಅಲ್ಲಿಂದ ಕೃಷ್ಣ ತಾನು ಮುಂದೆ ಸಾಗ್ತಾ ಇದ್ದಾನೆ. ಹೀಗೆ ಆಸಾದ್ಯ ಕುಂಜರಗತಂ ರಜಕಂ ಯಾಚೆ ವಸ್ತ್ರಾಣಿ ಕಂಸದಯಿತಂ ಗಿರಿಜಾವರೇಣ. ಅವನಿಗೆ ರುದ್ರದೇವರ ಪಾರ್ವತಿ ದೇವಿಯ ವರ ಇತ್ತು ಅವನಿಗೆ. ಹಾಗಾಗಿ ಅವನೂ ಕೂಡ ವಧ್ಯನೇ ಆಗಿದ್ದ. ಯಾರು? ಆ ಕಂಸನ ಭೃತ್ಯ ಅಗಸ. ಅವನಿಗೂ ಮೃತ್ಯುಚ್ಛಿತಂ ಸಪದಿತೇನ ದುರುಕ್ತಿ ವಿದ್ದ ಪಾಪಂ. ಕೆಟ್ಟು ಮಾತನಾಡಿದ. ಯಾರಿಗೆ? ಕೃಷ್ಣನಿಗೆ ಅನಬಾರದ ಮಾತುಗಳು ಅಂದಿದ್ದಕ್ಕಾಗಿ ಕರಾಗ್ರ ರುದಿತಂ ವ್ಯರ್ಹತ್, ಕಪ್ಪಾಳಿಗೆ ಒಂದು ಹೊಡೆದು ಅವನನ್ನು ಕೊಂದು ಹಾಕಿದ್ದಾನೆ ಕೃಷ್ಣ. ಹತ್ವಾ ತಮಕ್ಷ ಬಲೋ ಭಗವಾನ್ ಪ್ರಕ್ಷ ವಸ್ತ್ರಾಣಿ, ಎಲ್ಲ ವಸ್ತ್ರಗಳನ್ನು ಆತ್ಮಸಮಿತಾನಿ ಬಲಸ್ಯ ಚಾದಾತ್ ದತ್ವಾ ಪರಾಣಿ ಚ ಸಹಿ ಗೋಪಜನಸ್ಯ ಶಿಷ್ಟಾನ್ಯಸ್ತೀರ್ಯ ತತ್ರ ಚ ಪದಂ ಪ್ರಣಿಧಾಯ ಚಾದಾತ್. ಹೀಗೆ ವೈಭವದಿಂದ ಆ ಕೃಷ್ಣನ ವೈಭವ, ಕೃಷ್ಣನ ಜೊತೆಗೆ ಬಂದವರಿಗೂ ಆ ವೈಭವ ಅನುಭವಿಸುವಂತೆ ಆಗಿದೆ. ಆಗ ಪರಮಾತ್ಮ ದೋಷರಹಿತನಾದ ಭಗವಂತ ತಾನು ಉಪಾಯವನ್ನು ಹೇಳಿ ಅಲ್ಲಿ ಮತ್ತೆ ಊರಲ್ಲಿ ಎಲ್ಲ ಕಡೆಗೆ ಸಂಚಾರ ಮಾಡ್ತಾ ಇದ್ದಾರೆ. ವೃದ್ಧರಿಗೆ ಮತ್ತು ಅಲ್ಲಿದ್ದಂತಹ ಎಲ್ಲ ಸಜ್ಜನರಿಗೆ ಪರಮಾತ್ಮ ದರ್ಶನವನ್ನು ಕೊಟ್ಟು ತಾನೆಲ್ಲರಿಗೆ ಸಮಾಧಾನ ಪರಮಾತ್ಮ ಮಾಡ್ತಾ ಇದ್ದಾನೆ. ಮಾಡಿ ಎಷ್ಟೋ ದಿನ ಆಗಿತ್ತು. ಎಷ್ಟೋ ದಿನಗಳಿಂದ ಕೃಷ್ಣನನ್ನು ನೋಡಬೇಕು ಅಂತ ಎಷ್ಟೋ ಜನ ಕಾಯ್ತಾ ಇದ್ದಾರೆ. ಹಳ್ಳಿಯಲ್ಲಿದ್ದವನು ಕೃಷ್ಣನ ಮಹಿಮೆ ಕೇಳ್ತಾ ಇದ್ರು. ಇಲ್ಲ, ಕಂಸ ಒಬ್ಬೊಬ್ಬರು ದೈತ್ಯರನ್ನು ಕಳಿಸಿದ್ದಾನೆ, ಕೃಷ್ಣ ಕೊಂದ, ಹಾಗೆ ಕೊಂದ, ಹೀಗೆ ಕೊಂದ ಅಂತ ಎಲ್ಲರೂ ಸುದ್ದಿಯನ್ನೇ ಕೇಳ್ತಾ ಇದ್ರು. ಇಂಥ ಪರಾಕ್ರಮಿ, ಇಂಥ ಚಮತ್ಕಾರಿಯಾದ ಪುರುಷ, ಅವನನ್ನು ನೋಡಬೇಕು ಅಂತ ಎಲ್ಲರಿಗೂ ಆಸೆ ಇತ್ತು. ಹಾಗಾಗಿ ಕೃಷ್ಣ ಬಂದಿದ್ದಾನೆ ಅಂದರೆ ಸುಮ್ಮನೆ ಹೇಳಬೇಕು ಅಂದರೆ, ಈಗ ಸತ್ಯಾತ್ಮರು ಬಂದಿದ್ದಾರೆ ಅಂದರೆ ಗುಂಪು ಮಾಡಿ ನೋಡಿ ಅವರ ದರ್ಶನಕ್ಕಾಗಿ ನಾವು ಒದ್ದಾಡ್ತಾ ಇರ್ತೀವಲ್ಲ, ಮುದ್ರಿಗೆ, ಮಂತ್ರಾಕ್ಷತೆಗೆ, ರಾಮದೇವರ ದರ್ಶನಕ್ಕೆ, ಪ್ರಸಾದಕ್ಕೆ, ಸುಮ್ಮನೆ ನಮಗೆ ಕಾಣುವ ಗದ್ದಲ ಇದು. ಹಾಗೆ ಅದಕ್ಕಿಂತಲೂ ಹೆಚ್ಚು ಆ ಕೃಷ್ಣನ ನೋಡಬೇಕು ಅಂತ. ಆದರೆ ಯಾರಿಗೂ ಕೃಷ್ಣನ ದರ್ಶನ ಆಗಿಲ್ಲ ಅಂತಿಲ್ಲ. ಎಲ್ಲರಿಗೂ ಭಗವಂತ ತಾನು ದರ್ಶನವನ್ನು ಕೊಟ್ಟಿದ್ದಾನೆ. ಗ್ರಾಹ್ಯಾಪಯೇಯ ರಹಿತೈಕ ಚಿದಾತ್ಮ ಸಾಂದ್ರ ಸ್ವಾನಂದ ಪೂರ್ಣ ವಪುರಪ್ಯಯಶೇಷ ಶೋಷಹೀನ ಲೋಕಾನ್ ವಿಡಂಬ್ಯ ನರವತ್ ಸಕಲಕ್ತ ಖಾದ್ಯೈರ್ವಕ್ತ್ರ ವಿಭೂಷಿತ ಇವಾಭವತ್ ಪ್ರಮೇಯ. ಪರಮಾತ್ಮನಿಗೆ ಏನು ಹೊಸದು? ಪರಮಾತ್ಮ ಅಪ್ರಮೇಯ, ಪರಮಾತ್ಮ ಅಚಿಂತ್ಯ, ಯಾವ ದೋಷಗಳೂ ಇಲ್ಲ ಪರಮಾತ್ಮನಿಗೆ. ಆದರೂ ಕೂಡ ಲೋಕಾನ್ ವಿಡಂಬ್ಯ ನರವತ್, ಜನರಿಗೆ ಮೋಹವನ್ನು ಮಾಡ್ತಾ ಭೂಮಿಯಲ್ಲಿ ಅವತಾರ ಮಾಡಿದ್ದಾನೆ. ಹಾಗಾಗಿ ಜನರನ್ನು ಅನುಕರಣೆ ಮಾಡುತ್ತಾ ಸಾಮಾನ್ಯ ಮಾನವರಂತೆ ತಾನು ಆ ಬಟ್ಟೆಗಳನ್ನು ಹಾಕಿಕೊಂಡು ತಾನು ಎಲ್ಲ ಊರಿನ ಜನ ಮತ್ತು ಈ ಹಳ್ಳಿ ಜನ ಬಂದು ಹೇಗೆ ಮರಿಬೇಕೋ, ಹೊಸದಾದ ಇದು ನೋಡಿ ಆಶ್ಚರ್ಯಪಡಬೇಕು, ಹಾಗೆ ಅವ್ರಿಗೂ ಆಶ್ಚರ್ಯವನ್ನು ಕೊಡಿಸ್ತಾ ತಾನು ತೋರಿಸ್ತಾ ಪರಮಾತ್ಮ ಅಲ್ಲಿ ಸಾಮಾನ್ಯ ಜನರಂತೆ ತಾನು ಪರಮಾತ್ಮ ನಾಟಕ ಮಾಡ್ತಾ ಇದ್ದಾನೆ. ಹೀಗೆ ಇಷ್ಟೆಲ್ಲ ನಡೀತಾ ಇದೆ. ಪ್ರತಿನಿತ್ಯ ಗಂಧವನ್ನು ತೆಗೆದು ಕಂಸನಿಗಾಗಿ ಗಂಧವನ್ನು ಕೊಡ್ತಾ ಇದ್ದು ಒಬ್ಬಳು ಕುಬ್ಜೆ. ಆ ಕುಬ್ಜೆ ಬರ್ತಾ ಇದ್ದಾಳೆ, ಘಮ ವಾಸನೆ. ಕೇಶರ, ಪಚಕರ್ಪುರ, ಯಾಲಕ್ಕಿ ಇತ್ಯಾದಿಗಳನ್ನು ಹಾಕಿ, ಇನ್ನೇನೇನೋ ಸುಗಂಧ ದ್ರವ್ಯಗಳನ್ನು ಹಾಕಿ ಆ ಗಂಧವನ್ನು ತೆಗೆದು ಆ ಗಂಧವನ್ನು ತೆಗೆದುಕೊಂಡು ರಾಜನಿಗೆ ಪ್ರತಿನಿತ್ಯ ಕೊಡ್ತಾ ಇರ್ತಾಳೆ ಒಬ್ಬಳು ಕುಬ್ಜೆ.
ಅವಳು ಬರ್ತಾ ಇದ್ದಾಗ ಈ ಗಂಧ ಬಂತು, ವಾಸನೆ ಬಂತು. ಕೃಷ್ಣ ಕೇಳಿದ, ಆ ಗಂಧವನ್ನು ನನಗೆ ಕೊಡು ಅಂತಂದ. ಕೃಷ್ಣನ ಮಹಿಮೆ ಗೊತ್ತಿತ್ತು, ಹಾಗಾಗಿ ಕೊಟ್ಟಳವಳು. ಕೊಟ್ಟಾಗ ಆ ಗಂಧವನ್ನು ತಾನು ಹಚ್ಚಿಕೊಂಡು ಉಳಿದವರಿಗೆಲ್ಲ ಕೊಟ್ಟು ಆ ಕುಬ್ಜೆಗೆ ಆಶೀರ್ವಾದ ಮಾಡ್ತಾನೆ. ತನ್ನ ಹೆಬ್ಬಟ್ಟನ್ನು ಅವಳ ಹೆಬ್ಬಟ್ಟಿನ ಮೇಲೆ ಇಟ್ಟು ಒತ್ತಿ ಹೀಗೆ ಮೇಲೆ ಮಾಡ್ತಾನೆ. ಮೇಲೆ ಮಾಡಿದರೆ ಡೂಗು ಇರ್ತಾಳವಳು. ಡೂಗು ಇದ್ದವಳು ನೆಟ್ಟಗಾಗಿ ನಿಂದಿರ್ತಾಳೆ, ಒಳ್ಳೆ ಸ್ವರೂಪವನ್ನು ತಾಳ್ತಾಳೆ. ವಿಕಾರ ಹೋಗ್ತದೆ, ಭಾರಿ ಉತ್ತಮ ರೂಪವನ್ನು ತಾನು ತಾಳ್ತಾಳೆ. ಪೂರ್ವಂ ವಿಕುಂಠ ಸದನಾತ್ ಹರಿಸೇವನಾಯ ಪ್ರಾಪ್ತೋ ಭುವಂ ಮೃಜನ ಪುಷ್ಪಕರೋ ಪುರಾಹಿ ಸರ್ವೇಷ್ಟ ಪುಷ್ಟಿಮಿಹ ತತ್ರ ಸ್ವರೂಪತಾಂ ಚ ಕೃಷ್ಣಸ್ತಯೋರ್ವರಮಥ ರಾಜಮಾರ್ಗೆ ಗಚ್ಚನ್ನ ದರ್ಶವನಿತಾಂ ನರದೇವ ಯೋಗ್ಯಮಾದಾಯ ಗಂಧ ಮಧಿಕಂ ಕುಟಿಲಾಂ ವ್ರಜಂತಿ. ಅವಳು ಕುಟಿಲಲಾದವಳು ಪರಮಾತ್ಮನ ಅನುಗ್ರಹದಿಂದ ತಾನು ಮತ್ತೆ ನೆಟ್ಟಗಾಗಿದ್ದಾಳೆ, ಮತ್ತೆ ಸುಖವಾಗಿ ತಾನು ಇದ್ದಾಳೆ ಅಂತ ಆ ಕೃಷ್ಣನ ಚರಿತ್ರೆ, ಆ ಕೃಷ್ಣನ ಮಹಿಮೆಯನ್ನು ಮತ್ತೆ ಇಲ್ಲಿ ಪರಮಾತ್ಮ ಎಷ್ಟು ಜನಕ್ಕೆ ಅನುಗ್ರಹ ಮಾಡ್ತಾ ಇದ್ದಾನೆ. ದುಷ್ಟರನ್ನು ಸಂಹಾರ ಮಾಡ್ತಾ ಇದ್ದಾನೆ, ಶಿಷ್ಟರನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಆ ಧನುರ್ಯಾಗ ಯಾವ ಯಾಗಕ್ಕಾಗಿ ಕರೆದದ್ನೋ ಆ ಧನುಸ್ಸನ್ನು ಭಂಗನೆ ಮಾಡಿಬಿಡ್ತಾನೆ ಪರಮಾತ್ಮ. ಹೋಗ್ತಾನೆ, ನೋಡ್ತಾನೆ, ಧನುಸ್ಸನ್ನು ಮುಡ್ತಾನೆ, ಎತ್ತಾನೆ, ಕೈಯಲ್ಲಿ ಹಿಡಿತಾನೆ, ಆ ಧನುಸ್ಸನ್ನು ಮುರಿದೇ ಹಾಕಿಬಿಡ್ತಾನೆ. ಆಗ ಕಂಸನಿಗೆ ಗೊತ್ತಾಯಿತು, ಕೃಷ್ಣ ಬಂದಿದ್ದಾನೆ, ಇಷ್ಟೆಲ್ಲ ತಾನು ಲೀಲೆಗಳನ್ನು ತೋರಿಸ್ತಾ ಇದ್ದಾನೆ. ತನ್ನ ಬಟ್ಟೆ ಒಗೆಯವನು ಅಗಸ, ಅವನು ಸತ್ತ. ಕುಬ್ಜೆ ಹೀಗೆ ಮಹಿಮಾ ತೋರಿಸಿದ. ಧನುರ್ಯಾಗವನ್ನು ಹೋದಾಗ ಧನುಸ್ಸನ್ನು ಮುರಿದು ಹಾಕಿದ. ಮತ್ತು ಕಂಸನೂ ಕೂಡ ಒಂದು ಹಂತವಾಗಿ ಕೃಷ್ಣನಿಗೆಲ್ಲ ಪರೀಕ್ಷೆ ಇಟ್ಟಿರ್ತಾನೆ. ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಎಲ್ಲ ಉಪಾಯಗಳನ್ನು ಮಾಡಿರ್ತಾನೆ. ಆ ಉಪಾಯಗಳಲ್ಲಿ ಕೃಷ್ಣ ಯಾವ ಉಪಾಯಗಳನ್ನು ಕಂಸ ಮಾಡಿದ್ದ, ಹುಟ್ಟಿದಾರಭ್ಯ ಕೃಷ್ಣನನ್ನು ಕೊಲ್ಲಬೇಕು, ಕೃಷ್ಣನನ್ನು ಸಂಹಾರ ಮಾಡಬೇಕು ಅಂತ ಉಪಾಯಗಳನ್ನು ಮಾಡ್ತಾನೇ ಬರ್ತಾ ಇದ್ದಾನೆ. ಆ ಎಲ್ಲ ಉಪಾಯಗಳನ್ನು ದಾಟಿ ಅವನ ಉಪಾಯಗಳನ್ನು ವ್ಯರ್ಥ ಮಾಡಿ ಕೃಷ್ಣ ಸಜ್ಜನರಿಗೆ ಹಿತವನ್ನು ಮಾಡ್ತಾ, ದುಷ್ಟರಿಗೆ ಸಂಹಾರ ಮಾಡ್ತಾ, ಅವರವರ ಆಯಾ ಯೋಗ್ಯವಾದ ಮತ್ತು ಸ್ಥಾನವನ್ನು ಕೃಷ್ಣ ದುಷ್ಟರಿಗಾಗಲಿ ಶಿಷ್ಟರಿಗಾಗಲಿ ಮಾಡ್ತಾ ತಾನು ಕಾರ್ಯಕ್ರಮವನ್ನು ಯಾವ ಕಾರ್ಯಕ್ಕಾಗಿ ಅವತಾರ ಮಾಡಿದ್ದಾನೋ ಅದನ್ನು ಪೂರ್ಣವಾಗಿ ಮಾಡ್ತಾ ಇದ್ದಾನೆ. ಇನ್ನು ಕಂಸನ ಸಂಹಾರ ಆಗ್ತದೆ. ಮುಂದೆ ಎಲ್ಲ ಕಥೆಗಳನ್ನು ನೀವು ಕೇಳ್ತೀರಿ. ಇವತ್ತಿಗೆ ಇಷ್ಟು ಮುಗಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.